ಇನ್ನು ದೇಣಿಗೆ ಹಗರಣದ ಆರೋಪಿಗಳಿಂದ ಸುಮಾರು 79 ಲಕ್ಷಕ್ಕೂ ಅಧಿಕ ಹಣವನ್ನ ಜಪ್ತಿ ಮಾಡಲಾಗಿದೆ. ಜಪ್ತಿ ಮಾಡಿದ್ದೀವಿ ಅನ್ನೋದಾಗಿ ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೆಸಿ ವರ್ಮಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. 79,85,000 ಹಣವನ್ನ ಜಪ್ತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆರಂಭದಲ್ಲಿ ಮಾಧ್ಯಮಗಳು ಈ ಆರೋಪಿಗಳಿಗೆ ಪ್ರಶ್ನೆಯನ್ನ ಮಾಡಿದಾಗ ಯಾವಾಗ ಮೊದಲನೇದಾಗಿ ಆರೋಪ ಕೇಳಿ ಬಂತು, ಆಗ ಕೆಲವರ ಹೆಸರಿನಲ್ಲಿ ಹೊಸದಾಗಿ ತಗೊಂಡಿರುವಂತಹ ಜಾಗ ಇತ್ತು, ಮನೆ ಇತ್ತು, ಪಿಜಿಗಳನ್ನ ಕಟ್ಟಿಸಿದ್ರು. ಸೊ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು ಪಿತ್ರಾರ್ಜಿತ ಆಸ್ತಿ, ಅದಕ್ಕೂ ಈ ದೇಣಿಗೆ ಹಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಊಹಾಪೋಹ ಸೃಷ್ಟಿಸಿ ಹೇಳ್ತಾ ಇದ್ದಾರೆ ಅನ್ನೋದಾಗಿ ಆರೋಪಿಗಳಲ್ಲಿ ಕೆಲವರು ಮಾತನಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಬಟ್ ಈಗ ಈ ತನಿಖೆ ಹಂತದಲ್ಲಿ ಹಣವನ್ನೇ ಜಪ್ತಿ ಮಾಡಿದ್ದಾರೆ. ಈ ಹಗರಣದಲ್ಲಿ ಒಳಗಾಗಿರುವಂತಹ ಆರೋಪಿಗಳಿಂದಲೇ 79,85,000 ಹಣವನ್ನ ಇದಾಗಲೇ ಜಪ್ತಿ ಮಾಡಿದ್ದಾರೆ. ಅವರನ್ನ ಸೋಮವಾರದವರೆಗೂ ಕೂಡ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೋಮವಾರ ಅವರನ್ನ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಹಾಗೆ ಈ ಆರೋಪಿಗಳಿಂದ ಒಟ್ಟು 79,85,493 ರೂಪಾಯಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಸುಭಾಷ್ ಅನ್ನುವಂಥ ಆರೋಪಿಯಿಂದ ಯಾವುದೇ ಹಣ ಸಿಕ್ಕಿಲ್ಲ. ಆತ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಉಳಿದ ಆರೋಪಿಗಳಿಂದ ಬೇರೆ ಬೇರೆ ಮೊತ್ತದ ಹಣವನ್ನ ಜಪ್ತಿ ಮಾಡಲಾಗಿದೆ. 85,000 रुपए कुछ मतलब इतने जो बरामद किए गए टोटल हाँ 79,85,493 रुपए बरामद किए गए हैं इनके पास। 79,85,000 रुपए कुछ मतलब इतने जो बरामद किए गए टोटल हाँ 79,85,493 रुपए बरामद किए गए हैं इनके पास। 79,85,000 रुपए कुछ मतलब इतने जो बरामद किए गए टोटल हाँ 79,85,493 रुपए बरामद किए गए हैं इनके पास। 79,85,000 रुपए कुछ मतलब इतने जो बरामद किए गए। ಇನ್ನು ರಾಮಮಂದಿರ ದೇಣಿಗೆ ಹಗರಣದ ಬಗ್ಗೆ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಯೋಧ್ಯೆ ದೇಣಿಗೆ ಲೂಟಿಯಾಗಿದ್ದು ಆಘಾತ ತಂದಿದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಬನ್ನಿ ನೋಡೋಣ. ₹1 ಕೂಡ ಸರ್ಕಾರದಿಲ್ದೇನೆ ಚಿನ್ನ ಬೆಳ್ಳಿ ಸಾವಿರಾರು ಕೋಟಿ ಹಣವನ್ನ ರಾಮ ಭಕ್ತರು ಕೊಟ್ಟರು. ಆದರೆ ಮೊನ್ನೆ ಪತ್ರಿಕೆಯಲ್ಲಿ ಟಿವಿನಲ್ಲಿ ನೋಡಿ ತುಂಬ ಆಘಾತ ಆಯಿತು, ತುಂಬ ನೋವಾಯಿತು. ಈ ಲೂಟಿಕೋರರು ಯಾರಿದ್ದಾರೆ, ಇವ್ರನ್ನ ತನಿಖೆ ಮಾಡಿ ಅವ್ರ ಬಗ್ಗೆ ಉಗ್ರವಾದ ಒಂದು ಕ್ರಮ ತಗೊಳ್ಳೇಬೇಕು. ಇದರಲ್ಲೇನು ಅನುಮಾನ ಇಲ್ಲ. ಇದರಲ್ಲಿ ಯಾರ್ಯಾರಿದ್ದಾರೆ ತನಿಖೆ ಮುಖಾಂತರನೇ ಹೊರಗೆ ಬರಬೇಕು. ಒಂದೊಂದು ಕೆಜಿಯ ಇಟ್ಟಿಗೆಗಳು ನಾಪತ್ತೆ, ಬಂಗಾರ ನಾಪತ್ತೆ. ಓದಕ್ಕೆ ಆಶ್ಚರ್ಯ ಆಗುತ್ತೆ ಮತ್ತು ನೋವಾಗುತ್ತೆ. ರಾಮ ಮಂದಿರ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೋ, ಈ ಲೂಟಿನೂ ಕೂಡ ಇಡೀ ರಾಮ ಭಕ್ತರಿಗೆ ಒಂದು ಎಚ್ಚರಿಕೆ, ಸರ್ಕಾರಗಳಿಗೂ ಎಚ್ಚರಿಕೆ. RSS BJP ಇದನ್ನೆಲ್ಲ ತರ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಅವರ ದೇಶಭಕ್ತಿ ಬಗ್ಗೆ, ಧರ್ಮ ಭಕ್ತಿ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ ಭಕ್ತಿ ಬಗ್ಗೆ ಯಾರೂ ಅನುಮಾನ ಮಾಡೋಂಥ ಪ್ರಶ್ನೆ ಇಲ್ಲ. ನೀವೇ ಹೇಳ್ದಂಗೆ ಅಕಸ್ಮಾತ್ ಯಾರೊಬ್ರು ಇದ್ದರೆ, ಗೊತ್ತಿಲ್ಲ ನನಗೆ, RSSನಲ್ಲೋ BJP ಇದ್ದರೆ ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾರೆ ಇದ್ದರೆ ಅವ್ರಿಗೆ ಕ್ರಮ ತಗೋಬೇಕು. ಅದನ್ನು ಸಮರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಹೇಳಿದೆ, ಒಂದು ನೋಡಿ, ಒಂದು ಜಾತ್ರೆನಲ್ಲಿ ದೇವ್ರ ಮೇಲಿನ ಭಕ್ತಿಗೂ ಜಾತ್ರೆಗೆ ಬರ್ತಾರೆ. ಅಲ್ಲಿ ಇದಿರ್ತವಲ್ಲ ಎಂಥದ್ದು ಗಿರ್ಗಿಟ್ಲೆ, ಅದಕ್ಕೆ ಜಾಯಿಂಟ್ ವೀಲು, ಅದರೊಳಗೆ ಕೂತ್ಕೊಳ್ಳೋಣ ಅಂತಲೂ ಜನ ಬರ್ತಾರೆ. ಹಾಗೆ